ಮಿಡಲ್ ಈಸ್ಟ್ನಲ್ಲಿ ಮೂರು ದೇಶಗಳ ನಡುವೆ ನಡೀತಾ ಇರುವಂತಹ ಘೋರ ಯುದ್ಧ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಇರಾನ್ ಇಸ್ರೇಲ್ ವಾರ್ 7ನೇ ದಿನಕ್ಕೆ ಕಾಲಿಟ್ಟಿದ್ದು ದಾಳಿ ಪ್ರತಿದಾಳಿ ಮುಂದುವರೆದಿದೆ. ಹಾಗಾದರೆ ಮೂರು ದೇಶಗಳ ನಡುವಿನ ಘೋರ ಯುದ್ಧ 3ನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆಯುತ್ತಾ ಅನ್ನುವಂತಹ ಆತಂಕ ಜಗತ್ತಿನ ಹಲವು ದೇಶಗಳಲ್ಲಿ ನಿರ್ಮಾಣವಾಗಿದೆ. ಹಾಗಾದರೆ ಈ ಎರಡು ದೇಶಗಳ ನಡುವಿನ ಈ ಯುದ್ಧ ಎಲ್ಲಿಗೆ ಬಂದು ನಿಂತಿದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ದಾಳಿ ಪ್ರತಿ ದಾಳಿ ಹೇಗಿದೆ, ಬನ್ನಿ ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಮಧ್ಯಪ್ರಾಚ್ಯದಲ್ಲಿ ರಣ ಕದನ. ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ವಾರ್. ಅಮೆರಿಕ ಇಸ್ರೇಲ್ ದಾಳಿಗೆ ಬಗ್ಗದ ಇರಾನ್. ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ದಾಳಿ ಬಳಿಕ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದೆ. ಏಟಿಗೆ ಎದುರೇಟು ಎನ್ನುವಂತೆ ಇಸ್ರೇಲ್ ಅಮೆರಿಕದ ದಾಳಿಗೆ ಬಗ್ಗದ ಇರಾನ್ ತಿರುಗೇಟು ನೀಡುತ್ತಲೇ ಇದೆ. ಕಳೆದ 6 ದಿನಗಳಿಂದ ನಡೆಯುತ್ತಲೇ ಇದೆ ಯುದ್ಧ. ಅಮೆರಿಕ ಗುರಿಯಾಗಿಸಿ ಇರಾಕ್ ಗುರಿಯಾಗಿಸಿದ ಇರಾನ್. ಗಲ್ಫ್ ದೇಶಗಳನ್ನು ಗುರಿಯಾಗಿಸಿಕೊಂಡು ಕಳೆದ 6 ದಿನಗಳಿಂದ ದಾಳಿ ನಡೆಸಿದ ಇರಾನ್ ಈಗ ಇರಾಕ್ ಅನ್ನ ಟಾರ್ಗೆಟ್ ಮಾಡಿದೆ. ಇರಾಕ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿ ನಡೆಸಿರುವುದಾಗಿ ಇರಾನ್ ಸೇನೆ ಹೇಳಿದೆ. ಉತ್ತರ ಇರಾಕ್ನ ಎರ್ಬಿಲ್ ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನ ಗುರಿಯಾಗಿಸಿ ದಾಳಿ ನಡೆಸಿರುವುದಾಗಿ ಇರಾನ್ ಸೇನೆ ತಿಳಿಸಿದೆ. ದಾಳಿಯಲ್ಲಿ ಗಮನಾರ್ಹವಾದ ಹಾನಿ ಸಂಭವಿಸಿರುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಬಹ್ರೇನ್ ತೈಲ ಸಂಸ್ಕರಣಾಗಾರದ ಮೇಲೆ ಇರಾನ್ ದಾಳಿ. ಬಹ್ರೇನ್ ತನ್ನ ಸರ್ಕಾರಿ ಸ್ವಾಮ್ಯದ ತೈಲ ಸಂಸ್ಕರಣಾಗಾರದ ಮೇಲೆ ಇರಾನಿನ ಕ್ಷಿಪಣಿ ದಾಳಿ ನಡೆಸಿದೆ. ದಾಳಿಯನ್ನು ಬಹ್ರೇನ್ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಅಧಿಕಾರಿಗಳ ಪ್ರಕಾರ ಕ್ಷಿಪಣಿಯಿಂದಾಗಿ ಸಂಸ್ಕರಣಾಗಾರ ಸಂಕೀರ್ಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ನಂತರ ಅದನ್ನ ನಂದಿಸಲಾಯಿತು. ಈ ಘಟನೆಯಲ್ಲಿ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ ಎಂದು ಹೇಳಿದ್ದಾರೆ. ಇರಾನ್ನಲ್ಲಿ ನಡೆದಿರುವ ದಾಳಿಗಳಿಂದ ಈವರೆಗೂ 1230 ಜನರು ಮೃತಪಟ್ಟಿದ್ದಾರೆ ಎಂದು ಇರಾನ್ನ ಸರ್ಕಾರಿ ಸಂಸ್ಥೆ ಹೇಳಿದೆ. 900ಕ್ಕೂ ಅಧಿಕ ಮಂದಿ ತೀವ್ರ ತರದಲ್ಲಿ ಗಾಯಗೊಂಡಿದ್ದಾರೆ. ಈ ಹೊಡೆತದ ನಡುವೆ ಇರಾಕ್, ಸೌದಿ ಸೇರಿ ಇತರೆ ಗಲ್ಫ್ ದೇಶಗಳಲ್ಲಿ ದಾಳಿ ಮುಂದುವರಿಸುವುದಾಗಿ ಇರಾನ್ ಸೇನೆ ಹೇಳಿಕೊಂಡಿದೆ. ಇರಾನ್ನಲ್ಲಿ ಬೃಹತ್ ವೈಮಾನಿಕ ದಾಳಿ, ಆಸ್ಪತ್ರೆಗಳನ್ನ ಟಾರ್ಗೆಟ್ ಮಾಡಿದ ಇಸ್ರೇಲ್. ಈ ನಡುವೆ ಇಸ್ರೇಲ್ ತನ್ನ ದಾಳಿಗಳನ್ನ ಮುಂದುವರಿಸಿದೆ. ಇರಾನ್ನ ಬುಷೆಹರ್ನಲ್ಲಿರುವ ಇರಾನಿನ ಸೇನಾ ಶಸ್ತ್ರಾಸ್ತ್ರ ಡಿಪೋದ ಮೇಲೆ ತೀವ್ರ ವಾಯು ದಾಳಿ ಮಾಡಿದೆ. ಈ ದಾಳಿ ಪ್ರದೇಶದಲ್ಲಿ ಭಾರೀ ಸ್ಫೋಟಗಳು ಸಂಭವಿಸುತ್ತಿವೆ ಎಂದು ವರದಿಯಾಗಿದೆ. ಇನ್ನು ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಲ್ಲಿ ದೇಶದ 11 ಆಸ್ಪತ್ರೆಗಳು ಹಾನಿಗೆ ಒಳಗಾಗಿವೆ ಎಂದು ಇರಾನ್ ಆರೋಗ್ಯ ಸಚಿವಾಲಯ ತಿಳಿಸಿದೆ. 7 ತುರ್ತು ಕೇಂದ್ರಗಳು, 9 ಆಂಬ್ಯುಲೆನ್ಸ್ ಮತ್ತು 4 ಇತರ ವೈದ್ಯಕೀಯ ಸೌಲಭ್ಯಗಳು ಸಹ ಪರಿಣಾಮ ಬೀರಿವೆ ಎಂದು ಸಚಿವಾಲಯ ತಿಳಿಸಿದೆ. ಇದಕ್ಕೂ ಮೊದಲು ವಿಶ್ವ ಆರೋಗ್ಯ ಸಂಸ್ಥೆಯು ಇರಾನ್ನಲ್ಲಿ ಆರೋಗ್ಯ ಮೂಲಸೌಕರ್ಯದ ಮೇಲೆ 13 ದಾಳಿಗಳನ್ನು ದೃಢಪಡಿಸಿದೆ. ಇಸ್ರೇಲ್ ದಾಳಿಯಿಂದ ಲೆಬನಾನ್ನಲ್ಲಿ ರಕ್ತದೋಕುಳಿ. ಇಸ್ರೇಲ್ ದಾಳಿಯಿಂದ ಲೆಬನಾನ್ಗೂ ದೊಡ್ಡ ಪೆಟ್ಟಾಗಿದೆ. ಇಸ್ರೇಲಿ ವಾಯುದಾಳಿಯ ನಂತರ ಲೆಬನಾನ್ನಲ್ಲಿ ಪರಿಸ್ಥಿತಿ ಗಂಭೀರವಾಗುತ್ತಿದೆ. ಲೆಬನಾನ್ ಆರೋಗ್ಯ ಸಚಿವಾಲಯದ ಪ್ರಕಾರ ಸೋಮವಾರದಿಂದ ನಡೆದ ದಾಳಿಗಳಲ್ಲಿ ಕನಿಷ್ಠ 102 ಜನರು ಸಾವನ್ನಪ್ಪಿದ್ದಾರೆ ಮತ್ತು 638 ಜನರು ಗಾಯಗೊಂಡಿದ್ದಾರೆ. ಅಲ್ಲದೆ ಇಸ್ರೇಲ್ ಸೇನೆಯು ಉತ್ತರ ಲೆಬನಾನಿನ ಟ್ರಿಪೋಲಿ ನಗರದಲ್ಲಿ ಹಮಾಸ್ ಕಮಾಂಡರ್ ವಾಸಿಂ ಅತಲ್ಲಾ ಅಲಿಯನ್ನ ಕೊಂದಿರುವುದಾಗಿ ಹೇಳಿಕೊಂಡಿದೆ. ಒಟ್ಟಾರೆ ಗಲ್ಫ್ ದೇಶಗಳಲ್ಲಿ ನಡೆಯುತ್ತಿರುವ ಯುದ್ಧ 3ನೇ ಮಹಾಯುದ್ಧಕ್ಕೆ ನಾಂದಿಯಾಡುತ್ತಾ ಅನ್ನೋ ಆತಂಕ ಶುರುವಾಗಿದೆ. ಇರಾನ್ ವಿರುದ್ಧ ಸಿಡಿದು ಬಿದ್ದಿರುವ ಇಸ್ರೇಲ್, ಅಮೆರಿಕ ಬಿಟ್ಟು ಬಿಡದೆ ದಾಳಿ ಮಾಡುತ್ತಲೇ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ತನ್ನ ದಾಳಿಯನ್ನ ಮುಂದುವರೆಸಿದೆ. ಇದರಿಂದ ಜನರು ಆತಂಕಗೊಳ್ಳುವ ಜೊತೆಗೆ ಜಗತ್ತಿನ ಆರ್ಥಿಕತೆಯ ಬುಡ ನಲುಗುವಂತೆ ಮಾಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.